ವೈಭವವನ್ನ ನೀವು ವ್ಯಕ್ತಿ ಪೂಜೆಯನ್ನ ಒಂದು ಪಕ್ಷಕ್ಕಿಂತ ಹೆಚ್ಚಾಗಿ ಒಂದು ಸಂಘಟನೆಗಿಂತ ಹೆಚ್ಚಾಗಿ ಒಂದು ಗೌರವಯುತ ಹುದ್ದೆಗಿಂತ ಹೆಚ್ಚಾಗಿ ನೀವು ಮೇಲ್ಸ್ತರಕ್ಕೆ ಕೊಂಡೊಯ್ದಾಗ ಅದು ಆಗುವಂತಹ ಡೆಮಾಕ್ರಸಿಗೆ ಆಗುವಂತಹ ಅಪಾಯದ ಪ್ರಶ್ನೆಯನ್ನ ಅವರು ಎತ್ತಿದ್ವಿ. ಆಗ ನೀವು ಒಂದು ಪೊಲಿಟಿಕಲ್ ಪಾರ್ಟಿ ಅವ್ರ ಲೀಡರ್ನ ಪ್ರೊಜೆಕ್ಟ್ ಮಾಡಿದ್ರೆ ತಪ್ಪೇನು ಅನ್ನೋ ಮಾತು ಹೇಳಿದ್ರಿ. ಜನ ಉತ್ತರ ಕೊಟ್ಟಿದ್ದಾರೆ, NDA ಪರವಾಗಿ ತೀರ್ಪು ಕೊಟ್ಟಿದ್ದಾರೆ, ಆದ್ರೆ ವ್ಯಕ್ತಿ ವೈಭವಕ್ಕೆ ಕ್ಲಿಪ್ ಹಾಕಿದ್ದಾರೆ. ಈ ರಿಸಲ್ಟ್ ನೋಡಿದ್ರೆ ಈಗ NDAಗೆ ಮತ ಕೊಟ್ಟಿದ್ದಾರೆ. ಡೆಮಾಕ್ರೆಟಿಕಲ್ ಸಿಸ್ಟಮ್ ಅಲ್ಲಿ ಜನ ಕೊಟ್ಟ ತೀರ್ಮಾನನೇ ಅಂತಿಮ. ಆದ್ರೆ ಯಾವ ವ್ಯಕ್ತಿ ವಿಜೃಂಭಣೆ ಏನಿತ್ತು, 400 ಪಾರ್ ಅನ್ನುವ ವ್ಯಕ್ತಿ ವಿಜೃಂಭಣೆ ನೀವು ಟ್ರೆಂಡ್ ಸೆಟ್ ಮಾಡೋದಕ್ಕೆ ಅನ್ನೋ ಮಾತು ಹೇಳ್ತಿದ್ರು. ಆದ್ರೆ ಅದನ್ನ ಮೀರಿ ಜನ ಏನ್ ಕೊಟ್ಟಿದ್ದಾರೆ ಅಂದ್ರೆ ವ್ಯಕ್ತಿ ವಿಜೃಂಭಣೆ ಡೆಮಾಕ್ರಸಿಗೆ ಅಪಾಯ ಅಂತ ಹೇಳಿ ಈ ರಿಸಲ್ಟ್ ನ ಎಲ್ಲಿಗೆ ಕ್ಲಿಪ್ ಮಾಡಬೇಕು ಅಲ್ಲಿಗೆ ಕ್ಲಿಪ್ ಹಾಕಿದ್ದಾರೆ. ಇದು ಅತ್ಯಂತ ಜಾಣತನದ ರಿಸಲ್ಟ್. ಇದು ಅತ್ಯಂತ ಕೆಲವು ಮಹತ್ವದ ಸಂದೇಶಗಳನ್ನ ಒಳಗೊಂಡಂತಹ ರಿಸಲ್ಟ್. ಮತ್ತು ಕೆಲವು ಸರಿ ಬರೀ ರಾಜಕೀಯ ತಂತ್ರಗಾರಿಕೆ ಅಷ್ಟೇ ಅಲ್ಲ, ಅದನ್ನು ಮೀರಿದಂತಹ ಲೆಕ್ಕಾಚಾರ, ರಾಜಕೀಯ ತಂತ್ರಗಾರಿಕೆಯನ್ನ ಮೀರಿದಂತಹ ಒಂದು ಒಂದು ನನಗೆ ಪ್ರಶ್ನೆ ಆಗಿದ್ರೆ ನೋಡಿ, ಮೂರು ಬಾರಿ ಮುಖ್ಯಮಂತ್ರಿ ಆದವರು, 2 ಬಾರಿ ಪ್ರಧಾನಿ ಆದವರು, ವರ್ಚಸ್ಸಿರುವಂತವರು ಅವರನ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಏನೂ ಆಗದೆ ಕೇವಲ MP ಮಾತ್ರ ಆಗಿದ್ದಂತ ರಾಹುಲ್ ಗಾಂಧಿ ಅವರನ್ನು ಯಾವ ರೀತಿ ನನ್ನ ಮೇಲೆ ಏನು ಜವಾಬ್ದಾರಿ ಇದೆ ಹೆಚ್ಚಿಗಾಗಿದೆ. ಅದಕ್ಕೆ ಬೀದರ್ ಲೋಕಸಭಾ ಕ್ಷೇತ್ರದ ಜನತೆ ನಮ್ಮ ಮೇಲೆ ವಿಶ್ವಾಸ, ನಂಬಿಕೆ ಇಟ್ಟು ನಮಗೆ ಆಶೀರ್ವಾದ ಮಾಡಿದ್ದಾರೆ. ತಕ್ಕಂತೆ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿ ತೋರಿಸ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ. ಎಷ್ಟೊಂದು ಲೀಡ್ ಬರ್ತದ? 1,20,25,000 ನಿರೀಕ್ಷೆ ಇತ್ತು. ನಿರೀಕ್ಷೆ ಇತ್ತು. ಯಾಕಂತಂದರೆ ಚುನಾವಣೆ ಆದ ಕೂಡಲೇ ಎಲ್ಲ ಜನ ನಮಗೆ ಬಂದು ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸು, ನೀವೇ ಗೆಲ್ತೀರಿ, ಎಲ್ಲ ಕಡೆ ಒಳ್ಳೆ ರೀತಿಯಲ್ಲಿ ಆಗಿದೆ ಅಂತ ನಮಗೆ ಬಂದು ಭೇಟಿ ಮಾಡ್ತಾಯಿದ್ರು. ಅದಕ್ಕೆ ನಮಗೆ 1 ಲಕ್ಷಕ್ಕಿಂತ ಜಾಸ್ತಿ ನಮಗೆ ಲೀಡ್ ಬರುತ್ತಂತ ನಮಗೆ ನಿರೀಕ್ಷೆ ಇತ್ತು. ಈ ಒಂದು ಗೆಲುವಿನ ಈ ಒಂದು ಗೆಲುವು ಯಾರನ್ನ ಅರ್ಪಿಸ್ತೀರಿ ಸರ್ ತಾವು? ನಮ್ಮ ತಂದೆಯವರಾದ ಈಶ್ವರ್ ಖಂಡ್ರೆ ಅವರು. ಇವಾಗ ನಮ್ಮ ತಂದೆಯವರಾದ ಈಶ್ವರ್ ಖಂಡ್ರೆ ಅವರು ನಮ್ಮೆಲ್ಲ ಕುಟುಂಬದವರು, ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ಹಿರಿಯ ನಾಯಕರು, ನಮ್ಮೆಲ್ಲ ಮುಖಂಡರು, ಪಕ್ಷದ ಕಾರ್ಯಕರ್ತರು ಹಾಗೂ ನಮ್ಮೆಲ್ಲ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಜನತೆಗೋಸ್ಕರ ನಾವು ಗೆದ್ದಿದ್ದೀವಿ. ಎಲ್ಲರೂ ನಮ್ಮ ಮೇಲೆ ವಿಶ್ವಾಸ, ನಂಬಿಕೆ ಇಟ್ಟು ನಮಗೆ ಮತದಾನ ಮಾಡಿದ್ದಾರೆ, ನಮಗೆ ಬೆಂಬಲ ಕೊಟ್ಟಿದ್ದಾರೆ. ತಕ್ಕಂತೆ ನಾವು ಕೆಲಸ ಮಾಡ್ತೀವಿ. ರಾಜ್ಯದಲ್ಲಿ ಇವತ್ತೊಂದು ಸುಮಾರು 10ರಿಂದ 11 ಸ್ಥಾನಗಳು ಡಬಲ್ ಡಿಜಿಟಲ್ಲಿ ಗೆಲ್ತಾ ಇದ್ರಿ. ಯಾವ ರೀತಿ ಒಂದು ಖುಷಿ ಆಗ್ತಾ ಇದೆ? ಬೀದರ್ ಸೇರಿ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಖುಷಿ ಆಗ್ತಾ ಇದೆ. ನಾವು ಏನೇನು ಗ್ಯಾರಂಟಿಗಳು ನಾವು ಕೊಟ್ಟಿದ್ದೀವಿ, ನುಡಿದಂತೆ ನಾವು ನಡೆದಿದ್ದೀವಿ. ಅದಕ್ಕೆ ಜನರು ನಮ್ಮ ಮೇಲೆ ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ನಮಗೆ ಮತದಾನ ಮಾಡಿದ್ದಾರೆ. ಮತ್ತೇನು 1 ವರ್ಷ ನಾವು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ಒಳ್ಳೆ ರೀತಿಯಲ್ಲಿ ನಾವು ಆಡಳಿತ ಕೊಡ್ತಾ ಇದ್ದೀವಿ. ಎಲ್ಲ ರೀತಿಯಲ್ಲಿ ಒಳ್ಳೆ ಕೆಲಸ ನಡೀತಾ ಇದೆ. ಕಲ್ಯಾಣ ಕರ್ನಾಟಕದಲ್ಲೂ ಎಲ್ಲ ಡೆವಲಪ್ಮೆಂಟ್ ಅಭಿವೃದ್ಧಿ ವರ್ಕ್ಸ್ ನಡೀತಾ ಇದೆ. KKRDB ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ. ಕ್ಷೇತ್ರದ ಮತದಾರರಿಗೆ ಏನು ಹೇಳ್ಬೇಕಂದ್ರೆ ಸರ್, ಈ ಒಂದು ಗೆಲುವಿನ ಖುಷಿ ಕ್ಷೇತ್ರ ಮತದಾರರಿಗೆ, ಕ್ಷೇತ್ರದ ಜನತೆಗೆ ನಾನು ಹೇಳೋದಿದೆ ನಿಮ್ಮ ಪರವಾಗಿ ನಾನು ನಿಂತ್ಕೊಳ್ತೀನಿ. ತಾವು ಯಾವಾಗಲೂ ಬಂದು ಭೇಟಿ ಮಾಡ್ಬೋದು. 100ಕ್ಕೆ ನಮ್ದು ಏನೇ ಸಮಸ್ಯೆ ಇತ್ತು ಅಂತಂದರೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಆ ಸಮಸ್ಯೆಗೆ ನಾವು ಒಂದು ಪರಿಹಾರ ಹುಡುಕೊಡೋ ನಾವು ಕೆಲಸ ನಾವು ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ರಿಪಬ್ಲಿಕ್ ಕನ್ನಡದಲ್ಲಿ ಕೂಡ ಅಂದರೆ ಚುನಾವಣೆ ಪೂರ್ವದಲ್ಲಿ ಸಮೀಕ್ಷೆ ಕಾಂಗ್ರೆಸ್ ಬಂದೇ ಬರ್ತಾ ಅಂತೇಳಿ ನಾವು ಕೂಡ ಹೇಳಿದ್ವಿ. ಹೌದು, ತಾವೇನು ಎಕ್ಸಿಟ್ ಪೋಲಲ್ಲಿ ನೀವು ನಮಗೆ ಫೋನ್ ಹಚ್ಚಿ ಹೇಳಿದ್ರಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರ್ತಾ ಇದೆ ಅಂತ ಅನ್ನೋದು. ನಿಮ್ಮ ಸಮೀಕ್ಷೆ ಕೂಡ ಕರೆಕ್ಟಾಗಿತ್ತು. ಆದರೆ ತಾವು ನನಗೆ ಗೊತ್ತಿಲ್ಲ ನೀವು ಅಂತರ ಎಷ್ಟು ಇಟ್ಕೊಂಡಿದ್ದೀರಂತ. ಆದರೆ ಲೋಕಸಭಾ ಕ್ಷೇತ್ರದ ಜನತೆ 1 ಲಕ್ಷಕ್ಕಿಂತ ಹೆಚ್ಚಿನ ಅಂತರದ ನಮಗೆ ಗೆಲ್ಲಿಸಿದ್ದಾರೆ. ಅದಕ್ಕೆ ತುಂಬ ಖುಷಿಯಾಗಿದೆ. ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಅದು ಇವಾಗ ನೋಡಿ, ಯುವಕರಲ್ಲಿ ಏನಾಗ್ತಾ ಇದೆ ಅಂತಂದರೆ ಸೀನಿಯರ್ಸಿಗೆ ಹೋಗಿ ಭೇಟಿ ಮಾಡಬೇಕು ಅಂತಂದರೆ ಒಂದು ಜನ್ರೇಷನ್ ಗ್ಯಾಪ್ ಇದೆ. ಅವ್ರಿಗೆ ಫ್ರೀಯಾಗಿ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಆ ಜನ್ರೇಷನ್ ಗ್ಯಾಪ್ ನಾವು ಮುಚ್ತೀವಿ. ಯುವಕರ ಪರವಾಗಿ ಯಾರ್ಯಾರು ನಿರುದ್ಯೋಗಿ ಇದ್ದಾರೆ, ಯಾರ್ಯಾರಿಗೆ ಕಷ್ಟಗಳು ಅವ್ರು ಅನುಭವಿಸ್ತಾ ಇದ್ದಾರೆ, ಅಂಥವ್ರ ಪರವಾಗಿ ನಾವು ನಿಂತ್ಕೊಂಡು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಎಲ್ಲರಿಗೂ ನಾನು ಹೇಳೋದಕ್ಕೆ ಬಯಸ್ತೀನಿ. ಇದು ಏನು ಈಗಾಗಲೇ ಭರ್ಜರಿಯಾಗಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿರುವ ಸಾಗರ್ ಖಂಡ್ರೆ ಅವರ ಮಾತಂತ ಹೇಳ್ಬೋದು. ಟೋಟಲಿ ಸಾಕಷ್ಟು ಒಂದು ಖುಷಿ ಆಗ್ತಾ ಇದೆ. ನಮ್ಮ ತಂದೆಯವರು ಇರ್ಬೋದು, ತಾತವ್ರು ಇರ್ಬೋದು, ಅವ್ರ 6 ವರ್ಷ ಆ ಫ್ಯಾಮಿಲಿಗೆ ಭಾಳ ಒಂದು ಇತಿಹಾಸ ಇದೆ. ಆಮೇಲೆ ಭೀಮಣ್ಣ ಖಂಡ್ರೆಯಿಂದ ಹಿಡಿದು ಭೀಮಣ್ಣ ಖಂಡ್ರೆ ಇಬ್ಬರು ಮೊಮ್ಮಗ ಅಂದರೆ ಒಂದು ಶ್ರೇಯಸ್ ಪಟೇಲ್ ಹಾಸನದಿಂದ, ಆಮೇಲೆ ಇವರು. ಇಲ್ಲ, ನಾನು ಕಡಾಡಿ ಸರ್ನ ಕೇಳಬೇಕು. ನನ್ನ ಪ್ರಶ್ನೆ ಒಂದು ಕಂಪ್ಲೀಟ್ ಆಗಿಲ್ಲ, ನಾನು ಕೇಳಬೇಕಾಗಿತ್ತು. ನರೇಂದ್ರ ಮೋದಿ ಅವರ ಬಗ್ಗೆ ಹೇಳಿದ್ರಿ. ಅಧಿಕಾರದಲ್ಲಿದ್ದಾಗ ನಿಮ್ಗೆಲ್ಲರೂ ಕಾಣ್ತಾರೆ. ರಾಹುಲ್ ಗಾಂಧಿ ಈಗ KPCC AICC ಅಧ್ಯಕ್ಷರು ಖರ್ಗೆ ಅವರಿದ್ರು ಕೂಡ ಒಂದು ಮೀಟಿಂಗ್ ಮಾಡ್ತಾರೆ. ಖರ್ಗೆ ಮೀಟಿಂಗ್ ಮಾಡಿದ ನಂತರ ಮತ್ತೆ ರಾಹುಲ್ ಗಾಂಧಿ ಅವರ ಹತ್ರ ಪರ್ಮಿಷನ್ ತಗೊಂಡು ಆ ನಿರ್ಧಾರವನ್ನು ಪ್ರಕಟಿಸ್ತಾರೆ.
ಅಲ್ಲೂ ಕೂಡ ವಿಜೃಂಭಿಸಿದವರೇ, ಅವರು ಕೂಡ ಈ ವಿಚಾರ ಕೂಡ ಎಕ್ಸಿಟ್ ಪೋಲಿನ ಸಂದರ್ಭದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಆತ್ಮಾವಲೋಕನದ ಅವರೇ ಇದ್ರು. ಆತ್ಮಾವಲೋಕನದ ವಿಚಾರ ಬಂದಾಗ ಕನಿಷ್ಠ 100ಕ್ಕಿಂತ ಕಡಿಮೆ ಏನಾದರೂ ಕಾಂಗ್ರೆಸ್ ಬಂತ ಅಂತಂದ್ರೆ ಮತ್ತು ಕಾಂಗ್ರೆಸ್ ಅಸ್ತಿತ್ವವನ್ನ ಕಳ್ಕೋತು ಅಂತಂದ್ರೆ ಅವರು ಒಂದು ಆತ್ಮಾವಲೋಕನ ಸಭೆ ಕಳೆದ್ಬಿಟ್ಟು ನರೇಂದ್ರ ಮೋದಿ ಅವರನ್ನು ಕಳೆದ 10 ವರ್ಷದಿಂದ ವಿಜೃಂಭಿಸಿದ್ರು. ನೀವು ಗಾಂಧಿನವರ ಫ್ಯಾಮಿಲಿನ ಎಷ್ಟು ವರ್ಷಗಳಿಂದ ವಿಜೃಂಭಿಸ್ತಾ ಇದ್ದೀರಿ? ಅಲ್ಲಿಗೆ ಬಂದೆ. ಕಡಿಮೆ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಬಂತು ಅಂದ್ರೆ ರಾಷ್ಟ್ರ ರಾಜಕಾರಣದಿಂದ ಅದರ ಲೀಡರ್ಶಿಪ್ಗಳು ಎಕ್ಸಿಟ್ ಆಗಬೇಕು ಅನ್ನುವಂಥ ಚರ್ಚೆ ಎಕ್ಸಿಟ್ ಪೋಲ್ ಅಲ್ಲಿ ಇಟ್ನಾಳ್ ಅವರು ಮಾತಾಡಿದ್ರು, ನೀವು ಮಾತಾಡಿದ್ರಿ, ನಾವು ಮಾತಾಡಿದ್ರಿ. ಆದ್ರೆ 100 ಸಂಖ್ಯೆಯಷ್ಟು ಕನಿಷ್ಠ ಪಕ್ಷ 100 ಸಂಖ್ಯೆಗಳಷ್ಟು ಇಂಡಿವಿಜುವಲ್ ಆಗಿ 94 95 ಅಟ್ಲೀಸ್ಟ್ ಎಕ್ಸಿಟ್ ಆಗಿ ಹೋಗ್ತಾರೆ ಸರ್. ಕಾಂಗ್ರೆಸ್ ಅಲ್ಲಿ ಎಕ್ಸಿಟ್ ಆಗಿ ಹೋಗ್ತಾರಾ? ಕಾಂಗ್ರೆಸ್ ನಾಯಕ ಹೇಳಿ ನೋಡೋಣ. ಕಾಂಗ್ರೆಸ್ ನಾಯಕ ಹೇಳಿ ನೋಡೋಣ. ಈಗ ರೇವಣ್ಣ ಹೇಳಿದ್ರು ನರೇಂದ್ರ ಮೋದಿ ಪ್ರಧಾನಿ ಆಗಲ್ಲ. ವಿಶ್ಲೇಷಕರು ನೀವು ಹೇಳ್ಬಹುದು, ವಿಶ್ಲೇಷಕರು ನೀವು ಅವ್ರು ಎಕ್ಸಿಟ್ ಆಗ್ಬೇಕಂತ ಹೇಳ್ಬಹುದು. ಆದ್ರೆ ಯಾವತ್ತು ಗಾಂಧಿ ಫ್ಯಾಮಿಲಿ ಎಕ್ಸಿಟ್ ಆಗೇ ಇಲ್ಲ ಕಾಂಗ್ರೆಸ್ ಪಾರ್ಟಿಯಿಂದ. ನೋಡ್ರಿ ಸಾಗರ್ ಖಂಡ್ರೆ ಅವರ ಮಾತನ್ನ ಕೇಳಿಸ್ಕೊಳ್ತಾ ಇದ್ವಿ. 26 ವರ್ಷ ಅತ್ಯಂತ ಕಿರಿಯ MP ಆಗಿ ಆಯ್ಕೆಯಾಗಿ ಸಂಸತ್ತನ್ನ ಪ್ರವೇಶ ಮಾಡ್ತಿದ್ದಾರೆ. ಈ ಟಿಕೆಟ್ ಕೊಡೋ ವಿಚಾರದಲ್ಲಿ ಬಿಜೆಪಿಯಲ್ಲೇನೆ ಒಂದಷ್ಟು ಅಸಮಾಧಾನಗಳಿತ್ತು. ಖೂಬಾ ಅವ್ರಿಗೆ ಟಿಕೆಟ್ ನಿರೀಕ್ಷೆಗೂ ಮೀರಿ ಕುಮಾರಣ್ಣ ಅವ್ರು ಕೆಲಸ ಮಾಡ್ತಕ್ಕಂಥದ್ದನ್ನ ಹೇಳಬಲ್ಲ. ಮಾತಾಡ್ತೀನಿ ಬನ್ನಿ ಅಣ್ಣ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ವಾಪಸ್ ಬಂದ್ಮೇಲೆ ಮತ್ತೆ ತಗೊಳ್ಳೋಣ. ನಿಖಿಲ್ ಕುಮಾರಸ್ವಾಮಿ ಅವರ ಕಂಪ್ಲೀಟ್ ರಿಯಾಕ್ಷನ್ ನಿಮ್ಮ ಮುಂದೆ ಇಡ್ತೀವಿ. ಕಡಾಡಿ ಸರ್, ನನಗಿದ್ದ ಕುತೂಹಲ ಏನು ಅಂತಂದ್ರೆ, ಇದು ಸಚಿವ ಸಾವನ್ನ ನಿರೀಕ್ಷೆ ಪರೀಕ್ಷೆ ನಾ ಯಾವತ್ತೂ ಮಾಡೋಂಗಿಲ್ಲ. ನಿಮ್ಗೆ ಗೊತ್ತೇ ಅದಲ್ಲ, ಮಂತ್ರಿ ಆಗಬೇಕು ಅದಕ್ಕೆ ಆಗಬೇಕು ಅಂತೆಲ್ಲ ಜನರ ಸೇವೆ ಮಾಡೋದು ನಾನು ಇಚ್ಛೆ ಅದ ಮಾಡ್ಕೊಂಡದೀನಪ್ಪ ಅಷ್ಟೇ. ಮಾಡ್ಬಿಟ್ಟು ಅವ್ರಿಗೆ ಬಿಟ್ಟದ್ದು ಸರ್. ದೇಶದ ಫಲಿತಾಂಶ ನಾನೇನು ಹೇಳಿ, ನನ್ನ ಕ್ಷೇತ್ರದ ಹೇಳ್ತೀನಪ್ಪ. ಅದೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ. ಅಲ್ಲಪ್ಪ ND ಮಂತ್ರಿಕೂಟ ನೀವು ನೋಡ್ತಿರಲ್ಲ, ಎಲ್ಲ ಚೆನ್ನಾಗಾಗ್ಯದ. ಏನಾಗಿದೆ? ಚೆನ್ನಾಗಾಗ್ಯದ. ಇಷ್ಟೇ ನಾವು ಏನು ಅಪೇಕ್ಷೆ ಇಟ್ಟಿದ್ದೇವೋ ಅಷ್ಟು ಬಹುಮತ ಆಗಿಲ್ಲ ಅನ್ನೋದು ಹೇಳ್ಬೋದು ಸ್ಪಷ್ಟ. ಚಲ ನಡಿ. ಗೆಲುವಿನ ನಗೆ ರಮೇಶ್ ಜಿಗಜಿಗಣಿಗೆ ಔಟ್. ಕಂಡ್ರೆ ಕಡಾಡಿ ಸರ್, ನಾನು ಅದೇ ಕೇಳ್ತಿದ್ದೆ ನೋಡಿ, ಇದು ಖೂಬಾ ಅವ್ರನ್ನ ಸೋಲಿಸ್ಬೇಕು ಅಂತ ಸಿಕ್ಕ ವಿಕ್ಟ್ರಿನ ಸಾಗರ್ ಖಂಡ್ರೆ ಅವ್ರಿಗೆ? ಇಲ್ಲ, ಒಂದು ಕಡೆ ನಮ್ಮ ಪಕ್ಷದಲ್ಲಿ ಏನೊಂದಿಷ್ಟು ಗೊಂದಲ ಇತ್ತು, ಆ ಗೊಂದಲದ ಲಾಭ ಕೂಡ ಅವ್ರಿಗೆ ಆಗಿರ್ಬೋದು. ಆದರೆ ನಮ್ಮವರೇ ಸೋಲಿಸಿದ್ರು ಅನ್ನುವಂಥದ್ದು ಹೇಳಲಿಕ್ಕೆ ಆಗೋದಿಲ್ಲ. ಆ ಲಾಭವನ್ನು ಅವ್ರು ಪಡ್ಕೊಂಡಿರ್ಬೋದಾದ ಸಾಧ್ಯತೆಯೂ ಇದೆ. ಕೆಲವೊಂದು ಕ್ಷೇತ್ರದಲ್ಲಿ ಈ ತರದ ಪರಿಣಾಮನೂ ಇದೆ. ನಿಮ್ಮವರು ಭಾಗಿಯಾಗಿದ್ದಾರೆ. ಇಲ್ಲ, ನಮ್ಮವರು ಆ ಥರ ಭಾಗಿಯಾಗೋದಿಲ್ಲ. ಯಾವತ್ತು ನಮ್ಮವರು ಆ ಥರ ನೇರವಾಗಿ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಅದರ ನೇರವಾಗಿ ಚುನಾವಣೆ ಸೋಲಿಸುವಂತ ಮಟ್ಟಕ್ಕೆ ನಮ್ದು ಏನು ಗಲಾಟೆ ಇರಲಿಲ್ಲ. ಅಲ್ಲ, ಅದರ ಲಾಭ ಸಹಜವಾಗಿ ವಿರೋಧ ಪಕ್ಷಗಳು ಪಡ್ಕೊಳ್ತಾರೆ. ನೂರಾರು ಕ್ಯಾಮರಾಗಳಿತ್ತು. ರಾಜ್ಯಾಧ್ಯಕ್ಷರಿದ್ರು, ರಾಜ್ಯಾಧ್ಯಕ್ಷರಿಗೆ ಒಂದು ಒಳ್ಳೆ ಎಂತ ಡೈ ಹೊಡೆದಿದ್ರು ಅಂತಂದ್ರೆ ದಯವಿಟ್ಟು ಕೊಡಬೇಡಿ ಅಂತ ಅಂದ್ಬಿಟ್ಟು ಡೈ ಹೊಡೆದಿದ್ರು. ಆಮೇಲೆ 8ಕ್ಕೆ 8 ಪ್ರಭು ಚವ್ಹಾಣ್ ಅವರು ಕೇಳಿದ್ರು. ಶಾಸಕಾಂಗ ಸಭೆ ಅಲ್ಲ ಸರ್, ಸಭೆ ದೊಡ್ಡ ಸಭೆ ಆದ ನಂತರ ವಿಜೇಂದ್ರ ನಿಂತಿದ್ದಾರೆ, ವಿಜೇಂದ್ರ ಡೈ ಹೊಡೆದ್ಬಿಟ್ಟು ದಯವಿಟ್ಟು ಕೊಡಬೇಡಿ ಅಂತ ಹೇಳಿದ್ರು. ಆಯ್ತು, ಅದಾದ ನಂತರ 8 ಪದಾಧಿಕಾರಿಗಳ ಸಭೆ ಆಯ್ತು. 8ಕ್ಕೆ 8 ಜನರನ್ನು ಮಾತಾಡಿಸಿದ್ವಿ ನಾವು. 8ಕ್ಕೆ 8 ಜನರು ಬೇಡ ಅಂತ ಹೇಳಿದ್ದಾರೆ. ಈಗಲೂ ಅಲ್ಲಿ ಭಗವಂತ ಖೂಬಾ, ಬಾಬಾ ರಾಮದೇವ್ ಅವ್ರಿಗೆ ಇದ್ದಿದ್ರೆ ಅವರಿಗೆ ಟಿಕೆಟ್ ಸಿಗ್ತಿರ್ಲಿಲ್ಲ. ಇಲ್ಲ, ಒಂದು ಆ ಥರದ ಘಟನೆಗಳು ಎಲ್ಲ ಜಿಲ್ಲೆಯೊಳಗೆ ಆಗ್ತಾವೆ, ಅದು ತಪ್ಪಂತಲ್ಲ, ಅಭಿಪ್ರಾಯವನ್ನು ಹೇಳ್ತಾರೆ. ಆದರೆ ಚುನಾವಣೆ ಮುಗಿದ ನಂತರ ಯಾರೂ ಪಕ್ಷವನ್ನು ಸೋಲಿಸಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಭಾಳ ಅಂದರೆ ನಿಷ್ಕ್ರಿಯ ಆಗಿರ್ಬೋದು ಅಷ್ಟೇ. ಆದರೆ ಅದರ ಲಾಭವನ್ನು ವಿರೋಧ ಪಕ್ಷಗಳು ಯಾವಾಗಿದ್ರೂ ಪಡಿತಾವ ಅನ್ನೋದು ಸಹಜವಾಗಿದೆ. ಅದರ ಲಾಭವನ್ನು ಪಡೆದಿರ್ಬೋದು. ಹೇಳ್ತೀನಿ, ಅಲ್ಲಿ ನೀವು ಏನು ಮಾಡಿದ್ರಿ ಅಂದರೆ ನಿಮಗೆ ಜಾತಿಯ ಭಯ ಉಂಟಾಯ್ತು. ಅಲ್ಲಿ ಎಲ್ಲೆಲ್ಲಿ ನಿಮಗೆ ನರೇಂದ್ರ ಮೋದಿ ಹೆಸರಲ್ಲಿ ಗೆಲ್ಲಕ್ಕಾಗತ್ತೋ, ಎಲ್ಲೆಲ್ಲಿ ನಿಮಗೆ ಸಂಘ ಪರಿವಾರದ ಶಕ್ತಿಯಿಂದ ಗೆಲ್ಲಕ್ಕಾಗತ್ತೋ, ಎಲ್ಲೆಲ್ಲಿ ಸಂಘಟನೆಯಿಂದ ಗೆಲ್ಲಕ್ಕಾಗತ್ತೋ ಅಲ್ಲಿ ಯಾವುದೇ ಮುಲಾಜಿಲ್ಲದೆ ನೀವು ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ದೀರಿ. ಆದರೆ ಯಾವಾಗ ನೀವು ಲಕ್ಷ್ಮಣ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಅವರನ್ನ ಪಕ್ಷದಿಂದ ಮತ್ತು ಯಡಿಯೂರಪ್ಪರವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದಾಗ ಉಂಟಾದಂಥ ಅನುಭವ ಇದೆಯಲ್ಲ 66, ಅದಕ್ಕೆ ನೀವು ಭಯಪಟ್ರಿ. ಹಾಗಾಗಿ ನೀವು ಖೂಬಾಗೆ ಟಿಕೆಟ್ ಕೊಟ್ರಿ. ಇಲ್ಲಾಂತಂದ್ರೆ ಬೇರೆ ಯಾವುದೇ ಕಾರಣ ಅಲ್ಲ. ನೀವು ಮಂಗಳೂರಲ್ಲಿ ಬದಲಿಸ್ತೀರಿ, ಎಲ್ಲಿ ಉತ್ತರ ಕನ್ನಡದಲ್ಲಿ ಬದಲಿಸ್ತೀರಿ, ನೀವು ಉಡುಪಿ ನಾಯ್ಡುಗೆ ಕರೆ ಮಾಡಿ ಶುಭಾಶಯ ಕೋರಿದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ. ಈಗ ನಂಬರ್ಸ್ ಅಲ್ಲಿ ಯಾರು ಆಚೆ ಈಚೆ ಆಯ್ತು ಅಂತಂದ್ರೆ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಅಲ್ಲಿರುವಂತದ್ದು
ಚಂದ್ರಬಾಬು ನಾಯ್ಡು ಅವರಿಗೆ ಕರೆ ಮಾಡಿದ್ದಾರೆ, ಶುಭಾಶಯ ಕೋರಿದ್ದಾರೆ ನರೇಂದ್ರ ಮೋದಿ ಅವರು. ಸ್ಟ್ರಾಟಜಿ ಬಿಜೆಪಿನ ಸ್ಟ್ರಾಟಜಿ ಏನಂದ್ರೆ ನೋಡಿ, ಇವಾಗ 18 ಅದರ್ಸ್ ಅಲ್ಲಿ ನಾಯ್ಡು ಅವರು ಏನು ಟಿಡಿಪಿ ಅಲ್ರಿ ಅದು ಅವ್ರು ನಮ್ಮ ಎಲ್ಲ ಇವಾಗ ಇನ್ನೂ ಡೌಟ್ ಅದರ್ಸ್ ಅನ್ನೋದು 17 ಸೀಟ್ ಅನ್ನ ಬಂದಿದೆ ಟಿಡಿಪಿ ದ ಅಥವಾ ತಾವು ಟಿಡಿಪಿ ಇಂಡಿಯಾ ಬರುತ್ತೆ ಸರ್, ಟಿಡಿಪಿ ಇಂಡಿಯಾ ಬರುತ್ತೆ, ಟಿಡಿಪಿ ಅಂಡ್ ಜನಸೇನಾ ಎನ್ಡಿಎ ಬರುತ್ತೆ. ಈಗ ನೀವು ಫೋನ್ ಮಾಡಿದ್ರೆ ಸುದ್ದಿ, ಹೌದೌದು, ನೀವು ಫೋನ್ ಮಾಡಿದ್ರೆ ಸುದ್ದಿ, ನೀವು ನಿತೀಶ್ ಕುಮಾರ್ಗೆ ಫೋನ್ ಮಾಡಿ ಆಯ್ತು, ನೀವು ನಿತೀಶ್ ಕುಮಾರ್ಗೆ ಫೋನ್ ಮಾಡಿ ಆಯ್ತು, ನಿತೀಶ್ ಕುಮಾರ್ ಹೇಳಿ ಆಯ್ತು ನಾನು ನಿಮ್ ಜೊತೆ ಬರೋದಿಲ್ಲ. ಯಾರು ಹೇಳಿದ್ರು? ನಿತೀಶ್ ಕುಮಾರ್ ಅವರು ಇದೇ 1 ತಿಂಗಳಿಂದ ಈ ಕಡೆ ಇದ್ರು, ಒಂದೇ ತಿಂಗಳಿಂದ. ಇವಾಗ್ಲೂ ಚುನಾವಣೆ ಮಾಡೋದು ಸರ್ 9 ಸತಿ ಅಲ್ಲ ಸರ್, ಅದರಿಂದ ಏನು ಇದನ್ನ ಇವಾಗ ಮತ್ತೆ ನಿರೀಕ್ಷೆ ಮಾಡುವಂತದ್ದು ಏನು ಬೇಕಾದ್ರೆ ಆಗ್ಬೋದು. ನೀವೊಂದು ಮಾತು ಹೇಳ್ತಾ ಇದ್ರಿ ಸರ್, ಮಾತು ಹೇಳ್ತಾ ಇದ್ರಿ ಶೆಟ್ರೆ, ರಾಹುಲ್ ಗಾಂಧಿ ಅವ್ರ ಕೊಡುಗೆ ಏನು ಅಂತ. ಕಾಶ್ಮೀರಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರು, ಈ ಕಡೆ ಮಿಜೋರಾಮಿಂದ ಮುಂಬೈ ನಡ್ಕೊಂಡು ಹೋಗಿರೋದು. ಪಶ್ಚಿಮ ಬಂಗಾಳಕ್ಕೆ ಹೋದಾಗ ಏನಾಯ್ತು? ಪಶ್ಚಿಮ ಬಂಗಾಳಕ್ಕೆ ಹೋದಾಗ ಏನಾಯ್ತು? ಬಂಗಾಳದಲ್ಲಿ ಯಾರು ಗೆದ್ದಿದ್ದಾರೆ ಸರ್? ಕಾಂಗ್ರೆಸ್ ಎಷ್ಟು ಜಾಸ್ತಿ ಆಗಿದೆ? ಲಾಸ್ಟ್ ಟೈಮ್ ಎಷ್ಟು ಗೆದ್ದಿತ್ತು? ಕಾಂಗ್ರೆಸ್ ನಿಂತಿರೋದೇ ಕ್ಷೇತ್ರ, ಅದರಿಂದ ಅಲ್ಲೇ ನಿಮ್ಗೆ ಅಗೇನ್ಸ್ಟ್ ಇತ್ತಲ್ಲ ತುಂಬಾ. ನಿಮ್ಮ ಒಕ್ಕೂಟದಲ್ಲಿದ್ದಂತ ಒಂದು ಪಕ್ಷವೇ ಪಶ್ಚಿಮ ಬಂಗಾಳದಲ್ಲಿ ಲಾಸ್ಟ್ ಟೈಮ್ ಗೆದ್ದಿದ್ದು ಒಂದೇ ಸೀಟು, ಅಧೀರ್ ರಂಜನ್ ಚೌಧರಿ ಅವರು. ಈ ಸತಿ ಮೋಸ್ಟ್ಲಿ 3ರಿಂದ 4 ಗೆಲ್ತೀವಿ. ರಾಹುಲ್ ಗಾಂಧಿ ಬಗ್ಗೆ ನೀವು ಮಾತಾಡಿದ್ರೆ, ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡಿದ್ರು ಅಂತ ಹೇಳಿ ಅಧೀರ್ ರಂಜನ್ ಚೌಧರಿ ಮಾಡ್ಬೇಕಿತ್ತು ರಾಹುಲ್ ಗಾಂಧಿ. ಯಾಕೆ ಅಧೀರ್ ರಂಜನ್ ಚೌಧರಿ ಪಕ್ಷ ನಾಯಕ ಮಾಡಿದ್ರು ಸರ್? ಮೋದಿ ಅವರು ಬರೀ ಗುಜರಾತ್ ಅಲ್ಲಿ ಮಾಡ್ತಾರಾ? ಯಾರು ಮೋದಿ ಅವರು ಬರೀ ಗುಜರಾತ್ ಅಲ್ಲಿ ಮಾಡ್ತಾರ? ರಾಹುಲ್ ಗಾಂಧಿ ಕುಟುಂಬ ಪೂಜೆ ಅಲ್ಲ, ಅವರು ಗುಜರಾತ್ ಮಾಡಲ್ ತಗೊಂಡು ದೇಶಕ್ಕೆಲ್ಲ ಹಂಚಿದ್ರು. ಏನಾಗಿದೆ ಮಾಡ್ಲಿ? ನಾನು ಕೇಳಿದ್ದೆ, ಇವ್ರು ಹೇಳಿದ್ರಲ್ವಾ ಅದಕ್ಕೆ ರಾಹುಲ್ ಗಾಂಧಿ ಸರ್ ಇವತ್ತು ಗುಜರಾತ್ ಮಾಡಲು ಕರ್ನಾಟಕ ಮಾಡಲ್ ಬಗ್ಗೆ ಮಾತಾಡಿ ಅಟ್ಲೀಸ್ಟ್ ನಾವು ಕಡೆ ಒಬ್ಬ ವ್ಯಕ್ತಿ ಸ್ವಾಭಿಮಾನದ ಬದುಕಬೇಕು ಅಂತ ಕೊಡ್ತಾ ಇದೀವಿ. ಒಂದು ಮಹಿಳೆ ಪ್ರಧಾನಿ ಆಗಬೇಕು ಅಂತ ಹೇಳಿದಾಗ ಯಾಕೆ ಸರ್ ನೀವು ಧ್ವನಿ ಯಾರು ಹೇಳಿಲ್ಲ? ಯಾರು? ಸೋನಿಯಾ ಗಾಂಧಿ ಹೇಳಿಲ್ಲ, ರಾಹುಲ್ ಗಾಂಧಿ ಹೇಳಿಲ್ಲ, ಬಿಟ್ಟಾಕಿ ಅವರಿಬ್ಬರನ್ನು ಬಿಟ್ಟಾಕಿ. ಬೇಡ ಸರ್, ಸಿದ್ದರಾಮಯ್ಯ ಹೇಳಿಲ್ಲ, ಸಿದ್ದರಾಮಯ್ಯ ಹೇಳಿಲ್ಲ ಸರ್, ಸಿದ್ದರಾಮಯ್ಯ ಹೇಳಿಲ್ಲ, ಡಿ ಕೆ ಶಿವಕುಮಾರ್ ಹೇಳಿಲ್ಲ, ನಾಮಕಾವಾಸ್ತೆ ಹೇಳಿಲ್ಲ. ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು ಗೊತ್ತಾ? ಕರ್ನಾಟಕದಿಂದ ಯಾರು ಮುಖ್ಯಮಂತ್ರಿ ಆಗೋದಿಲ್ಲ ಅಂತಂದ್ರು, ಇದಕ್ಕಿಂತ ಬೇಗ ಪ್ರಧಾನಿ ಆಗೋದಿಲ್ಲ ಅಂತ. ನೋಡಿ ಸರ್, ಒಂದ್ ಹೇಳ್ತೀನಿ ಕೇಳಿ, ಇನ್ನು ಚುನಾವಣೆ ಫಲಿತಾಂಶಗಳು ಬರ್ತಾ ಇದೆ. ಅವ್ರದ್ದೇ ಆದಂತ ದೊಡ್ಡ ಕೊಡುಗೆ ಖರ್ಗೆ ಅವ್ರದ್ದಿದೆ. ಅವ್ರದ್ದು ಸಮಾಜನ ತುಂಬಾ ದೊಡ್ಡ ಮಟ್ಟದಲ್ಲಿ ನಮ್ಗೆ ನಿಂತ ನಿಂತಿದೆ. ಇಡೀ ದೇಶ ನೋಡ್ತಾ ಇದೆ. ಅವ್ರದ್ದಾದಂತ ಒಂದು ಅನುಭವನೂ ಇದೆ, ದೊಡ್ಡ ಅನುಭವ ಇದೆ. ಮತ್ತೊಮ್ಮೆ ನಿಮ್ಗೊಂದು ಕ್ವಶನ್ ಇದೆ. ನೀವು ನರಸಿಂಹರಾವ್ ಅವರಿಗೆ ಯಾವ ರೀತಿ ಗೌರವ ಕೊಟ್ಟಿದ್ದೀರಿ ನಮ್ಗೆ ಗೊತ್ತಿದೆ. ನೀವು ಮನಮೋಹನ್ ಸಿಂಗ್ ಅವರಿಗೆ ಯಾವ ರೀತಿ ಗೌರವ ಕೊಟ್ಟಿದೆ. ತೆಲಂಗಾಣದಲ್ಲಿ ಚುನಾವಣೆ ಆದಾಗ ತೆಲಂಗಾಣದ ಹೀರೋ ಅವರು ಯಾರು? ನರಸಿಂಹರಾವ್ ಅವರ ಒಂದು ಹೇಳಿಕೆಯನ್ನು ನೀವು ಗಮನಿಸಲಿಲ್ಲ. ಅವರ 125ನೇ ವರ್ಷದ ಭಾಷಣದಲ್ಲಿ 91ರಿಂದ 96 ಆ ಅವಧಿಯನ್ನ ನೀವು ಎಸ್ಕೇಪ್ ಮಾಡಿದ್ದೀರಿ, ಮಾತಾಡ್ಲಿಲ್ಲ. ನೀವು ಎಐಸಿಸಿ ಕಚೇರಿಗೆ ನರಸಿಂಹರಾವ್ ಅವರ ಪಾರ್ಥಿವ ಶರೀರವನ್ನ ಒಳಗೋಗಕ್ಕೆ ಬಿಟ್ಟಿಲ್ಲ. ನೀವು ಈಗ ಹೇಳ್ತೀರಿ, ಈಗ ಇಷ್ಟು ಮಾರ್ಕ್ ಬಂದ ನಂತರ, ಇಷ್ಟು ನಂಬರ್ ಬಂದ ನಂತರ ನೀವು ಮಲ್ಲಿಕಾರ್ಜುನ ಖರ್ಗೆ ಅವರ ಅದೇ ವಿಚಾರ ಬಂದಾಗ ನೀವು ಇದೇ ಪಕ್ಷ ಕಟ್ಟದಂತ ಅದ್ವಾನಿ ಅವರಲ್ಲಿದೆ, ಇಬ್ಬರೇ ಗೆದ್ದಿದಾಗ, ಒಂದು ವಾಜಪೇಯಿ, ಒಂದು ಅದ್ವಾನಿ ಅವರು. ನೀವು ಯಾವ ರೀತಿ ನಡ್ಸ್ಕೊಂಡು, ಸುಷ್ಮಾ ಸ್ವರಾಜ್ ಯಾವ ರೀತಿ ನಡೆಸ್ಕೊಂಡ್ರು, ನಾನು ಇದೇ ರೀತಿ ಹೇಳ್ತಾ ಬಂದೆ. ಅಂದ್ರೆ ನೀವು ಅವ್ರನ್ನ ಕೇಳಿದಾಗ ಇಬ್ಬರನ್ನು ಕೇಳಿ ಈ ಪ್ರಶ್ನೆಗಳನ್ನ ಏನ್ ಮಾಡಿದ್ರು, ಕೊಟ್ಟಿದ್ದಾರೆ ಸರ್. ಪರಿಕರ್ಗೆ ಏನಾಗಿತ್ತು ಕೇಳಿ ಸರ್. ಪರಿಕರ್ಗೆ ಏನ್ ಮಾಡಿದ್ರು ಕೇಳಿ ಸರ್. ವಸುಂಧರಾ ರಾಜೇ ಸಿಂಧಿಯಾಗೆ ಸದ್ಯದ ಅಪ್ಡೇಟ್ ಕಡೆ ಗಮನ ಕೊಡೋಣ. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಗೆಲುವು, ಚಿಕ್ಕಬಳ್ಳಾಪುರದಲ್ಲೂ ಬಿಜೆಪಿ ಗೆಲುವು. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ವಿಧಾನಸಭಾ ಚುನಾವಣೆಯಲ್ಲಿ ಮನೆಗೆ ಕಳಿಸಿದ್ರು ಮತದಾರರು, ಇದೀಗ ಡೆಲ್ಲಿ ಕಳಿಸಿದ್ದಾರೆ ಅದೇ ಕ್ಷೇತ್ರದ ಮತದಾರರು.